ಮರದ್ದು ಆರ್ಡರ್ ಕೊಟ್ಟು ಮಾಡ್ತೀನಿ ಆರು ಆರು ಹುಡುಗ್ರಲ್ಲ ಮುಂದಕ್ಕೆ ಬಂದ್ರು ರೀ ಜಾಗ ಬಿಡ್ರಿ ನಿಂತ್ಕೋರಿ ಆಯ್ತು ನನ್ ಮಾಡ್ಕೊಂಡ್ರ ಇಲ್ಲ ರೀ ನಾ ಚಪ್ಪಲಿ ಇಟ್ಕೊಂಡಿದ್ದೆಲ್ಲ ಬಿಟ್ಟು ನಾನು ಪಾಸ್ ಮಾಡಿ ನಿಂಟೆ ಬಂತು ಬಾ ಕಲ್ಕೊಡಲ್ಲ ಬೇಗ ಅಲ್ಲಿ ಇಲ್ಲಿ ಆನೆ ಎಲ್ಲ ನಾವು ಫೋಟೋ ತಕೊಂಡ್ರ ನಮ್ಗೆ ಅಂತ ಒಂಚೂರು ಅಣ್ಣ ವಾಶ್ರೂಮ್ ಮೇಲೆ ಎಲ್ಲ ಇದಾವೆ ಅದೇನಾ ಬಂಡೀಪುರ ಮಾಡ್ತಾ ಇದೀನಿ ಕಣ ಬಲೆ ಪಾಸ್ ಟಿಕೆಟ್ ಅವ್ರಿಯವರು ಇಲ್ಲೇ ನಿಂತ್ಕೊಂಡು ಅಲ್ಲ ನಾವು ಇವ್ರ ಮಧ್ಯೆ ನಿಂತಿದ್ದೆ ಅಂತಾನಲ್ಲ ಅವ್ನು ಹೆಸರು ಹೇಳ್ತಾನೆ ಅವನು ಅಲ್ಲಿಂದನಲ್ಲ ಮೊಬೈಲ್ ಹಿಡಿತಾ ಇರ್ಬೇಕಂದ್ರೆ ವಿಡಿಯೋ ಹಿಮದ ಗೋಪಾಲ ಸ್ವಾಮಿ ಬೆಟ್ಟನ ಮುಗಿಸ್ಕೊಂಡು ಆನಂತರ ನಾವು ಮೈಸೂರು ಕಡೆ ಹೊರಟ್ವಿ. ಅವಾಗ ಸ್ವಲ್ಪ ನಿದ್ರೆನ ಮಾಡಿದ್ವಿ. ನೈಟ್ ಎಲ್ಲ ನಿದ್ರೆ ಇರಲಿಲ್ಲ, ಫುಲ್ಲು ಡ್ಯಾನ್ಸು ಅಂತ ಹೇಳಿ. ಹಾಗಾಗಿ ಚೆನ್ನಾಗಿ ನಿದ್ರೆ ಮಾಡ್ತಾಯಿದ್ದೀವಿ. ನಮ್ಮ ಹುಡುಗ ಒಬ್ಬ ವಿಡಿಯೋ ಮಾಡಿದ್ದಾನೆ ಇದನ್ನು. ಆದರೂ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ. ಯಾರೆಲ್ಲ ಟ್ರಿಪ್ಗೆ ಹೋದಾಗ ಈ ಥರ ನಿದ್ರೆ ಮಾಡೋರನ್ನೆಲ್ಲ ವಿಡಿಯೋ ಮಾಡ್ತೀರಾ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ. ಫುಲ್ಲು ವಿಡಿಯೋನ ನೋಡಿ. ಕಲ್ಲು ಕಲ್ಲಿನಲ್ಲಿ ಒಬ್ಬೊಬ್ರು ಒಂದೊಂದು ಫೋಟೋ ಪಡ್ಕೊಂಡು ಮಾಡ್ಕೋಬೋದಾಗಿತ್ತು. ಬರ್ಬೇಕಲ್ಲ ಇವರೆಲ್ಲ, ನಮ್ಮವರೆಲ್ಲ ಒಟ್ಟಿಗೆ ಬರ್ಬೇಕಲ್ಲ. ನೀರ ಮೇಲೆ ದೋಣಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಎಲ್ಲ ಕರ್ಕರ್ಗಿದ್ದೀರಾ ಬಿಡಿ. ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವೆಲ್ಲರೂ ಡ್ಯಾನ್ಸ್ ಮಾಡಿದ್ದೀವಿ. ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ನಮ್ಮ ಹಸ್ಬೆಂಡು ಮತ್ತು ಅಕ್ಕನ ಮಗಳು ಇಬ್ಬರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಗೊತ್ತಾ. ಅವಳು ಹೈಟ್ ಕಡಿಮೆ ಇದ್ದಾಳೆ ಅಂತ ಹೇಳಿ ಸೀಟ್ ಮೇಲೆ ಹತ್ತಿ ನಮ್ಮ ಮನೆಯವ್ರನ್ನ ತಿರುಗಿಸ್ತಾ ಇದ್ದಾಳೆ. ನಮ್ಮ ಮನೆಯವ್ರಿಗೆ ನನಗೆ ಡ್ಯಾನ್ಸ್ ಬರಲ್ಲ, ಆದ್ರೂ ಅವರೆಲ್ಲ ಬಿಡೋದಿಲ್ಲ, ಡ್ಯಾನ್ಸ್ ಮಾಡಿಸ್ತಾರೆ. ಚೆನ್ನಾಗಿ ಫನ್ ಮಾಡಿದ್ವಿ ನೋಡಿ.
ಅಲ್ಲ ಭಾಗ್ಯಕ್ಕಂತ ಕರ ಕೊಟ್ಟು ಬರ್ಬೇಕು ತಾನೆ. ದಸರಾ ಟೈಮಲ್ಲಿ ಮೈಸೂರು ಲೈಟಿಂಗ್ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ನಮಗೆ ಟೈಮ್ ಸಿಕ್ಕಲಿಲ್ಲ. ನಾವು ಲೇಟಾಗಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು, ಹಾಗಾಗಿ ಲೈಟಿಂಗ್ ನೋಡೋಕ್ಕಾಗಲ್ಲ ಅಂದರೂ ಕೂಡ ಚೆನ್ನಾಗಿತ್ತು. KRS ಅಂತೂ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮೀನುಗಳಂತೂ ತುಂಬ ನೋಡಿದ್ವಿ. ಎಲ್ಲ ಮೀನಿಗೆ ಮಂಡಕ್ಕಿ ಮತ್ತು ಬಿಸ್ಕೆಟ್ ಎಲ್ಲ ತೊಗೊಂಡೋಗಿದ್ವಿ, ಹಾಕಿದ್ವಿ. ಆದರೆ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದು ಎಲ್ಲೂ ಸಿಕ್ಕಿಲ್ಲ. ತುಂಬ ಚೆನ್ನಾಗಿತ್ತು ಟ್ರಿಪ್ ಎಲ್ಲ. ನೋಡಿ ನೀವು ಎಂಜಾಯ್ ಮಾಡಿ. ಟ್ರಿಪ್ ಎಲ್ಲ ಮುಗಿದ ಮೇಲೆ ಮನೆಗೆ ಹೋಗ್ತಾ ಇರೋದು. ನೈಟು 3 ಗಂಟೆ ಟೈಮ್ನಲ್ಲಿ ನಾವು ಮನೆಗೆ ಹೋಗಿದ್ದು. ಧನ್ಯವಾದಗಳು.